ಮಂತ್ರಾಲಯ ಜರ್ನಿ ಪಾರ್ಟ್ 2ಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾವು ಯಾವುದೇ ತರದ ರೂಮ್ ಮಾಡದೆ ರಾಯರ ಮಠದ ಮುಂದಿರೋ ಆವರಣದಲ್ಲಿ ಮಲ್ಕೊಂಡಿದ್ವಿ. ಯಾಕಂದ್ರೆ ನಾವು ಬಂದಿರೋದೇ 4:30 ಆಗಿತ್ತು. ಸೊ ಎರಡರಿಂದ 3 ತಾಸಿಗೆ ಯಾಕೆ ರೂಮ್ ಮಾಡೋದಂತ ಮಂತ್ರಾಲಯದಲ್ಲಿ ರಾಯರ ಮಠದ ಮುಂದೆನೆ ಮಲ್ಕೊಂಡಿದ್ವಿ. ಬೆಳಗ್ಗೆ 6:30 ಎದ್ದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಮಸ್ತಾಗಿ ಟೀ ಕುಡ್ಕೊಂಡು ಹೊಳೆ ಕಡೆಗೆ ಹೋದ್ವಿ ಸ್ನಾನ ಮಾಡೋಕೆ. ಹೊಳೆಯ ಒಳಗೆ ಯಾರನ್ನೂ ಬಿಡದೆ ಹೊಳೆಯಿಂದ ಬರುವ ನೀರನ್ನು ಪೈಪ್ ಮುಖಾಂತರ ಸಪರೇಟ್ ವ್ಯವಸ್ಥೆಯನ್ನು ಮಾಡಿದ್ರು. ನಾವು ಅಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊಂಟ್ವಿ. ನಾವು ಗುರುವಾರ ಹೋಗಿರೋದ್ರಿಂದ ಮಠ ಎಲ್ಲ ಫುಲ್ ರಶ್ ಅಲ್ಲೇ ಕೂಡಿತ್ತು. ಭಕ್ತರೆಲ್ಲ ತುಂಬಾನೇ ಬಂದಿದ್ರು. ನಾವು ಸಹ ಅವರೊಂದಿಗೆ ಕೂತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೊಂಟ್ವಿ. ಮಂತ್ರಾಲಯಕ್ಕೆ ಇನ್ನೊಂದು ಹೆಸರು ಅಂದ್ರೆ ಸ್ವರ್ಗಾಲಯ ಎಂದು ಕೂಡ ಕರೆಯುತ್ತಾರೆ. ಯಾಕಂದ್ರೆ ಅಲ್ಲಿರುವಂತ ವಾತಾವರಣ ಸ್ವರ್ಗದ ತರನೇ ಫೀಲ್ ಕೊಡುತ್ತೆ ನಮ್ಗೆಲ್ಲ. ಕೊನೆಗೂ 1 ಅವರ್ ನಂತರ ನಾವೆಲ್ಲ ರಾಯರ ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದ್ವಿ. ರಾಯರ ದರ್ಶನ ಮುಗಿಸ್ಕೊಂಡ ನಂತರ 5 ಪುಣ್ಯಕ್ಷೇತ್ರಗಳನ್ನು ನೋಡೋದು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಅಲ್ಲಿರುವ ಪ್ಲೇಸಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ರಾಯರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ ಕೂಡಲೇ ನಾವು ಆಟೋ ತಗೊಂಡು 5 ಪುಣ್ಯಕ್ಷೇತ್ರಗಳನ್ನು ನೋಡೋಕೆ ಹೊಂಟ್ವಿ. ಅದರಲ್ಲಿ ಮೊದಲನೇದು ಅಭಯ ಆಂಜನೇಯ ದೇವಾಲಯ. ಬೃಹತ್ ಗಾತ್ರದ ಆಂಜನೇಯನ ವಿಗ್ರಹ ನೋಡಿ ನನಗಂತೂ ಆಶ್ಚರ್ಯ ಆಯ್ತು. ಇದನ್ನು ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಆಂಜನೇಯನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೆಲ್ಲ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊಂಟ್ವಿ ಪಂಚಾಮುಖಿ ಆಂಜನೇಯನ ಕಡೆಗೆ. ಇಲ್ಲಿರುವ ಆಂಜನೇಯನಿಗೆ 5 ಮುಖಗಳನ್ನು ಹೊಂದಿರುತ್ತದೆ ಮತ್ತು ಇಲ್ಲಿ ಒಂದು ಬಂಡೆಯಲ್ಲಿ ಈತನ ವಿಗ್ರಹ ಕಂಡು ಬರುತ್ತದೆ. ಯಾರೆಲ್ಲ ಈ ಪ್ಲೇಸಸ್ನೆಲ್ಲ ನೋಡಿಲ್ಲ ಮತ್ತೊಂದ್ಸರಿ ಹೋದಾಗ ನೋಡ್ಕೊಂಡು ಬನ್ನಿ. ಯಾರಾದ್ರೂ ಬರೋರಿದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಬನ್ನಿ. ನಾವು ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಗೆ ಇದು ಎಲ್ಲ ಮಾಹಿತಿ ಗೊತ್ತಿರಲಿಲ್ಲ. ಬಟ್ ಪ್ಲಾನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ನಮಗೆ ತುಂಬಾನೇ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ವಿ. ನಾವು ಟೈಮ್ ಎಷ್ಟಾದ್ರೂ ಪರವಾಗಿಲ್ಲ, ನಾವು 5 ಪುಣ್ಯಕ್ಷೇತ್ರಗಳನ್ನು ಕಂಪ್ಲೀಟ್ ಆಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಅಂದ್ರೆ ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ವಿಡಿಯೋ ಮಾಡಕ್ ಅಲೋವಿಲ್ಲ. ಹಾಗಾಗಿ ಒಳಗೆ ವಿಗ್ರಹದ ವಿಡಿಯೋ ಮಾಡಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನಮ್ಮೆದುರಿಗೆ ಕಾಣೋದು ಬೃಹತ್ ಆಕಾರದ ಬಂಡೆ. ಒಂದು ಸಣ್ಣ ಕಲ್ಲಿನ ಮೇಲೆ ನಿಂತ್ಕೊಂಡಿದೆ. ಬೇಕಿದ್ರೆ ನೋಡ್ಬೋದು ನೀವು ಯಾವ ತರ ನಿಂತಿದೆ ಅಂತ. ಸುತ್ತಲೂ ಬಂಡೆಗಳಿಂದ ಆವರಿಸಿ ಒಂದು ಸಣ್ಣ ಬೆಳಕು ಕೂಡ ಬಾರದಂತೆ ಬರೀ ದೀಪದ ಬೆಳಕಿಗೆ ಹೊಳೆಯುವ ಲಕ್ಷ್ಮೀ ದೇವಿಯನ್ನು ನಾವು ಕಾಣುತ್ತೇವೆ ಇಲ್ಲಿ. ಅಲ್ಲಿಂದ ನಾವು ಬಂದಿದ್ದೆ ಬಿಚ್ಚಾಲಿಗೆ. ಯಾವುದೇ ಪ್ಲೇಸ್ ಮರೆತರೂ ಈ ಪ್ಲೇಸ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತುಂಗಭದ್ರಾ ನದಿಯಿಂದ ಕೂಡಿರುವ ಹಚ್ಚು ಹಸಿರಿಂದ ಕೂಡಿರುವಂತಹ ಬಿಚ್ಚಾಲಿಯಲ್ಲಿ ಶ್ರೀ ಗುರು ರಾಯರು ಇಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡಿ ಮತ್ತು ತಮ್ಮ ಶಿಷ್ಯಂದ್ರೊಂದಿಗೆ ಕಾಲ ಕಳೆದಂತಹ ಸ್ಥಳವಾಗಿದೆ. ಮತ್ತು ಇಲ್ಲಿ ಒಟ್ಟೊಟ್ಟಿಗೆ ಅನೇಕ ದೇವಾಲಯಗಳನ್ನು ನಾವು ನೋಡುತ್ತೇವೆ. ಮತ್ತು ಈ ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನವನ್ನು ನೋಡುತ್ತೇವೆ ನಾವು. ಅಲ್ಲಿಗೆ ನೂತನವಾಗಿ ನಿರ್ಮಾಣವಾದಂಥ ಬಿಚ್ಚಾಲಮ್ಮ ದೇವಾಲಯವನ್ನು ಕಾಣುತ್ತೇವೆ. ಅಲ್ಲಿಂದ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯ ಮನೆಯೊಳಗೆ. ಅಲ್ಲಿ ನಾವು ಒಳಗೆ ಹೋದ ತಕ್ಷಣ ನಮಗೆ ಸುತ್ತ ಗೋಡೆ ತುಂಬಾ ರಾಯರ ಫೋಟೋ ಮತ್ತು ಅವರು ಹಿಂದಿನ ಕಥೆಗಳನ್ನು ಹೇಳುತ್ತವೆ. ರಾಯರು ಇದೇ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರಂತೆ ಇಲ್ಲಿನ ಪುರೋಹಿತರು ಹೇಳಿದ್ರು. ನಂತರ ಒಳಗೋದ ತಕ್ಷಣ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿಸುವಂತಹ ಶ್ರೀ ವಿಠಲ ದೇವಾಲಯದ ವಿಗ್ರಹವನ್ನು ಕೂಡ ನಾವು ಇಲ್ಲಿ ನೋಡಲು ಕಾಣುತ್ತೇವೆ. ನಂತರ ರಾಘವೇಂದ್ರ ಸ್ವಾಮಿಗಳು ಪೂಜಿಸುವಂತಹ ಇನ್ನೊಂದು ದೇವರಾದ ನಾಗಪ್ಪ ದೇವರನ್ನು ಇಲ್ಲಿ
ನೋಡಲು ಕಾಣುತ್ತೇವೆ. ಮತ್ತು ಇಲ್ಲಿ ಯಾರಾದರೂ ಏನಾದರೂ ಹರಕೆ ಕಟ್ಕೊಳ್ಳೋರಿದ್ರೆ ಕಟ್ಕೊಂಡು ಮತ್ತೆ ಕಾಯಿಯನ್ನು ಅಲ್ಲಿ ಇಟ್ಟು ಬರುತ್ತಾರೆ ಅವರ ನಂಬಿಕೆಯ ಪ್ರಕಾರ. ಮತ್ತೊಂದು ಸಾರಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ ನೋಡಿಕೊಂಡು ನಾವು ಬಂದ್ವಿ ಮಂತ್ರಾಲಯದ ಮಠದ ಕಡೆಗೆ. ನಾವು ಸುಮಾರು ಸಾರಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಕ್ಯಾನ್ಸಲ್ ಆಗಿದೆ. ಆದರೆ ಈ ಸಾರಿ ರಾಯರ ಅನುಗ್ರಹದಿಂದ ನಾವೆಲ್ಲ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡೆದ್ವಿ. ಬೆಳಗ್ಗೆ ನಾಷ್ಟ ಮಾಡಿದವರು ಮಧ್ಯಾಹ್ನ ಆದ್ರೂ ಊಟನೇ ಮಾಡಿರಲಿಲ್ಲ. ಎಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡೋದ್ರಲ್ಲಿ ನಮ್ಗೆ ಹಸಿವೆ ಕಾಣ್ ಬರಲಿಲ್ಲ. ಅದೇನೇ ಇರಲಿ, ಮಂತ್ರಾಲಯದ ರಾಯರ ಮಠಕ್ಕೆಲ್ಲ ಒಂದ್ಸಾರಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮಂತ್ರಾಲಯಕ್ಕೆ ಬಾಯ್ ಮಾಡಿ ನಾವು ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ನಲ್ಲಿ ಗುಂಡ್ಕಲ್ಗೆ ಬಂದು ಅಲ್ಲಿಂದ ನಾವು ಬಂದ್ವಿ ಕೊಪ್ಪಳಕ್ಕೆ. ನಾವು ಬರೋಷ್ಟರಲ್ಲೇ 8 ಗಂಟೆ 8:15 ಆಗಿತ್ತು. ಅಷ್ಟೊತ್ತಿಗೆ ನಮ್ಮೂರಿನ ಕೊನೆ ಬಸ್ ಇರೋದು 9 ಗಂಟೆಗೆ. 9 ಗಂಟೆ ಬಸ್ ಇಳ್ಕೊಂಡು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ಮಂತ್ರಾಲಯ ಜರ್ನಿ ಪಾರ್ಟ್ 2. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.